ನಾನು ಯಾವಾಗಲೂ ಮಾತನ್ನು ಒತ್ತಿ ಹೇಳ್ತೇನೆ, ಹುಡುಗರನ್ನ ಬೈಬೇಡಿ, ಅರ್ಥ ಇಲ್ಲ ಬೈಯೋದು. ನಮಗೆ ಸಂಸ್ಕೃತಿ ಬಂದಿದ್ರೆ ನಮ್ಮ ಹಿರಿಯರು ಕೊಟ್ಟಿದ್ದಾರೆ, ನಾವು ಇವ್ರು ಕೊಡಲಿಲ್ಲ ಅನ್ನೋದು ಒಪ್ಕೋಬೇಕಾಗತ್ತೆ. ನಮ್ಮ ಹುಡುಗರಿಗೆ ಸಂಸ್ಕೃತಿ ಇಲ್ಲ ಅಂತ ನಾವು ಕೊಡೋದ್ರಲ್ಲಿ ಸೋತಿದ್ದೀವಿ ಅಂತೂ ಅರ್ಥ ಆಗುತ್ತೆ. ಅದರಿಂದ ಹಿರಿಯರು ಬಹಳ ಜವಾಬ್ದಾರಿಯಿಂದ ಈಗ ಮಕ್ಕಳಿಗೆ ಕೊಡಬೇಕಾದದ್ದನ್ನು ಸರಿಯಾಗಿ ಕೊಡಬೇಕಾಗ್ತದೆ. ನಾನು ನನ್ನದೇ ವೈಯಕ್ತಿಕ ಉದಾಹರಣೆ ತೊಗೊಂಡು ಹೇಳಬೇಕು, ಯಾಕಂದರೆ ಮತ್ತೊಬ್ಬರ ಬಗ್ಗೆ ಹೇಳೋದಕ್ಕಿಂತ ನನ್ನ ಬಗ್ಗೆ ಹೇಳ್ಕೊಳ್ಳೋದು ವಾಸಿ. ಆ ರೀತಿ ನಾನು ಬಹಳ ಭಾಗ್ಯಶಾಲಿ. ನನಗೊಬ್ಬ ಅಜ್ಜ ಇದ್ದ, ಅವನು ಸರ್ವಜ್ಞ, ನನ್ನ ಪಾಲಿಗೆ ಸರ್ವಜ್ಞ ಅವನೇನೆ, ಭಗವದ್ಗೀತೆಯೂ ಅವನೇನೆ, ಉಪನಿಷತ್ತು ಅವನೇನೆ ನಮ್ಮ ಅಜ್ಜ. ಅವನಿಗಿರುವಂಥ ತಿಳುವಳಿಕೆ ಅಪರೂಪ ತಿಳುವಳಿಕೆ, ಶಾಲೆ ಮೇಷ್ಟ್ರಾಗಿದ್ದವನು. ನಾನು ಅಜ್ಜ ಅಜ್ಜಿ ಜೊತೆಗೆ ಬದುಕಿದವನು. ಈ ಮಾತನ್ನು ಯಾಕೆ ಒತ್ತು ಹೇಳ್ತಿದ್ದೀನಿ ಅಂದರೆ, ಅಜ್ಜ ಅಜ್ಜಿ ಜೊತೆಗೆ ಬದುಕೋದು ಮೊಮ್ಮಕ್ಕಳಿಗೆ ದೊಡ್ಡ ಭಾಗ್ಯ. ಬಹಳ ಜನ ಅನ್ಕೊಂಡ್ಬಿಟ್ಟಿದ್ದಾರೆ, ಅಯ್ಯೋ ಅಜ್ಜ ಅಜ್ಜಿ ಹಳೆ ಕಾಲದ ಹೇಳ್ತಾ ಇರ್ತಾರೆ ಹುಡುಗರಿಗೆ ಅಂತ. ಆದ್ರೆ ಹೇಳ್ತೀನಲ್ಲ, ಯಾರು ಅಜ್ಜ ಅಜ್ಜಿ ಜೊತೆಗೆ ಬೆಳೀತಾರೋ ಅವರ ಪರಿಪೂರ್ಣ ವ್ಯಕ್ತಿತ್ವದಿಂದ ಬೆಳೀತಾರೆ. ಅಪ್ಪ ಅಮ್ಮನಿಗೆ ಕೆಲಸ ಟೈಮ್ ಇಲ್ಲ ಈಗ ಮಕ್ಕಳಿಗೆ ಹೇಳುವಷ್ಟು. ಅಜ್ಜ ಅಜ್ಜಿಗೆ ಟೈಮ್ ಇದೆ, ಮೊಮ್ಮಕ್ಕಳಿಗೆ ಟೈಮ್ ಇದೆ. ನಾನು ದಿನ ಕೆಲಸ ಮಾಡೋದು, ಅದನ್ನೇ ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೆ ಮಧ್ಯಾಹ್ನ ಇವತ್ತು. ನಾನು ಬೆಳಗ್ಗೆ ಮಾಡೋ ಮೊದಲನೇ ಕೆಲಸ ಅಂದರೆ ನನ್ನ ಮೊಮ್ಮಗಳಿಗೆ ಕತೆ ಹೇಳಬೇಕು. ಕತೆ ಹೇಳಿದ್ರೆ ನಾನು ಬಿಡಲ್ಲ. ಆಕೆ ಕೇಳಿದ್ರೆ ನನಗೆ ಸಮಾಧಾನ ಆಗೋಲ್ಲ ಹೇಳದೆ ಹೋದರೆ. ಯಾಕೆಂದರೆ ಅದು ಕುಡಿಯೋದು, ನಾನು ಬೇರು. ಕುಡಿ ಬೇರು ಹೇಗಂದರೆ ಅಜ್ಜನ ಹೆಗಲ ಮೇಲೆ ಮೊಮ್ಮಗ ಕೂತ ಹಾಗೆ. ಅಜ್ಜ ಬೇರು, ಮೊಮ್ಮಗ ಕುಡಿಯೋದು. ಕಲಿಸ್ಬೇಕು ಯಾರು ಹೇಳ್ಬೇಕಾ ಮೊಮ್ಮಗೆ? ನನ್ನ ಅಜ್ಜ ನನಗೆ ಕಲಿಸಿದ್ದಿದೆಯಲ್ಲ ಅದ್ಭುತ. ಅವನು ಕಲಿಸಿದಂಥ ಮೌಲ್ಯ ಒಂದು ಮಾತು ನಾನು ಹೇಳಬೇಕು ಸ್ನೇಹಿತರೆ. ಮೌಲ್ಯಗಳು ನಮ್ಮ ಯಾವ ಕ್ಷಣದಲ್ಲಿ ನಮ್ಮ ಜೀವನದಲ್ಲಿ ಸೇರ್ಕೊಳ್ತಾವೆ ಅನ್ನೋದು ಅವತ್ತು ಗೊತ್ತಾಗಲ್ಲ, ನಮಗೆ 20 ವರ್ಷದ ನಂತರ ಗೊತ್ತಾಗುತ್ತೆ. ಶಾಲೆಯಲ್ಲಿ ಮೇಷ್ಟ್ರು ಕೆನ್ನೆ ಹೊಡಿತಾರೆ, ಯಾಕೆ ಹಿಂಗೆ ಮಾಡಿದ್ಯಾ ಅಂತ ಹೊಡಿತಾರೆ. ಅವತ್ತು ಬೇಜಾರಾಗಿರುತ್ತೆ ನನಗೆ. ಆದರೆ 20 ವರ್ಷ ಆದ್ಮೇಲೆ ತಿಳಿತದೆ ನಾನು ಜೀವನಕ್ಕೆ ತಿರುವು ಸಿಕ್ಕದ್ದು ಅವತ್ತು. 10 ವರ್ಷ ಬೇಕು, 20 ವರ್ಷ ಬೇಕದು. ಈಗ ನಾನು ಬೀಜ ಹಾಕದೆ ಹೋದ್ರೆ ಮರ ಬರೋದು ಹೇಗೆ ಅನ್ಕೋತೀವಿ. ಮಕ್ಕಳು ಕೇಳಿಸೋಲ್ಲ ಅಂತ ಕೇಳ್ಕೋತಾರೆ, ಹಾಕ್ಬೇಕು ಬೀಜನ. ಗುಂಡಪ್ಪನವ್ರು ನನಗೆ ಹೇಳೋರು, ಅವ್ರ ಜೊತೆ 3 ವರ್ಷ ಬದುಕಿದ ಮನುಷ್ಯ ನಾನು. ಒಳ್ಳೆ ಬೀಜ ಹಾಕ್ತಾ ಹೋಗ್ರಿ ಎಲ್ಲಿ ಹೋದಲ್ಲಿ. ಇವತ್ತಿಲ್ಲ, ಇನ್ನು 20 ವರ್ಷಕ್ಕೆ ಒಳ್ಳೆ ಗಿಡ ಆಗುತ್ತೆ. ಹಾಕದೆ ಹೋದ್ರೆ ಗಿಡ ಗ್ಯಾರಂಟಿ ಆಗೋಲ್ಲ. ನಮ್ಮ ಅಜ್ಜ ನಾನು ಕಲಿಸಿದ ಕೆಲವು ಪಾಠಗಳನ್ನು ಹೇಳಿದರೆ ಅದು ಆಟ ಅನ್ನಿಸ್ತಿತ್ತು ನನಗೆ ಆವಾಗ. ಈಗ ಬುದ್ಧಿ ಬಲತ ಮೇಲೆ ಅದು ದೊಡ್ಡ ಜೀವನ ಮೌಲ್ಯ ಅನಿಸ್ಬಿಡ್ತು. ನಾವು ಬಾಗಲಕೋಟೆ ಅಂತ ಊರು, ಬಿಜಾಪುರ ಜಿಲ್ಲೆ ಆವಾಗ, ಈಗ ಬಾಗಲಕೋಟೆ ಜಿಲ್ಲೆ ಆಗಿದೆ. ಅಲ್ಲಿದ್ದೆ ನಾನು, ಪುಟ್ಟ ಹುಡುಗ ನಾನು. ನಮ್ಮ ಅಜ್ಜ ನನ್ನನ್ನು ಅಂಗಡಿ ಕರ್ಕೊಂಡು ಹೋಗಬೇಕು, ಸಾಮಾನು ತೊಗೊಂಬರೋಕೆ ಹೋಗಬೇಕು. ಹೋಗ್ಬೇಕಾದ್ರೆ ಏನು ಮಾಡೋ, ಇಷ್ಟೇ ಹುಡುಗ ನಾನು, ನನ್ನ ತಲೆಗೆ ಒಂದು ಟೋಪಿ ಸಿಗಿಸ್ಬೇಕು. ಬಿಸಿಲು ಜಾಸ್ತಿ ಬಾಗಲಕೋಟ್ಲಿ, ಬಾರೋ ನನ್ನ ಜೊತೆಗೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಹಿರಿಯರು ಹೋಗ್ಬೇಕಾದ್ರೆ ಮಗುನ ಕೈ ಹಿಡ್ಕೊತಾರೆ. ನಮ್ಮ ಅಜ್ಜ ಎಂದೂ ಕೈ ಹಿಡ್ಕೊಳ್ಳಲ್ಲ. ನೀನೇ ಬರೋ, ನೋಡು ನಾನು ನೆರಳಲ್ಲಿ ಇರ್ಬೇಕು, ನೀನು ಬಿಸಿಲು ಜಾಸ್ತಿ ಇದೆ, ನಾನು ನೆರಳಲ್ಲಿ ಇರು ಅಂತಿದ್ದ. ನನಗೊಂಥರ ಆಟ ಆಗ್ಬಿಡ್ತದೆ ನೋಡಿ. ಅವನು ಈ ಕಡೆ ಹೋದಾಗ ನೆರಳು ಈ ಕಡೆ ಬರ್ತದೆ, ಈಗ ತಿರ್ಕೊಂಡ್ರೆ ನೆರಳು ಈ ಕಡೆ ಬರ್ತದೆ. ನಾನು ಅವ್ನು ಸುತ್ತಿ ಆ ನೆರಳಲ್ಲೇ ಓಡಾಡ್ಬೇಕು ನಾನು. ನಮ್ಮ ಅಜ್ಜನ ಗೆಳೆಯರು ಯಾರೋ ಸಿಕ್ಬಿಟ್ರೆ ನನಗೆ ಕೇಳ್ತಾ ಏನೋ ನೆರಳಿನ ಆಟ ಶುರು ಆಯ್ತು ನಿಂದು ಅಂತ ಕೇಳೋರು. 1-2 ವರ್ಷ ಇದೇ ಥರ ನಾಟಕ ಆಯಿತು. ನಾನು ಸ್ವಲ್ಪ ಎತ್ತರ ಆದೆ ಮುಂದೆ. ಅಜ್ಜನ ನೆರಳು ಸಾಕಾಗಲಿಲ್ಲ ನನಗೆ. ಎಷ್ಟೇ ಪ್ರಯತ್ನ ಮಾಡಿದ್ರು ನೆರಳಿಂದ ಹೊರಗೆ ಬರ್ತಾ ಇದ್ದೆ. ನಾ ಹೇಳಿದೆ, ಅಜ್ಜ ನೀನು ನೆರಳು ಸಾಕಾಗ್ತಾ ಇಲ್ಲ ನನಗೆ ಎಂದೆ. ಕೂಡಿಸ್ಕೊಂಡು ಹೇಳಿದ, ಅಜ್ಜ ಸಣ್ಣವನಿದ್ದಾಗ ಮತ್ತೊಬ್ಬರ ನೆರಳಲ್ಲಿ ಹೋಗಬೇಕು, ದೊಡ್ಡವನಾದ್ಮೇಲೆ ನೆರಳು ಹುಡುಕಬಾರ್ದು, ನೀನು ನೆರಳು ನೀನೇ ಸೃಷ್ಟಿ ಮಾಡ್ಕೋಬೇಕು. ಎಂಥ ದೊಡ್ಡ ಮಾತ್ರಿ ಅದು. ಆವಾಗ ನನಗೆ ಅರ್ಥ ಆಗಲಿಲ್ಲ. ಅಯ್ಯೋ ಏನೋ ಹೇಳ್ತಾನೆ ನಮ್ಮಜ್ಜ ಅಂತ. ಈಗ ಅನಿಸುತ್ತೆ ನಾವೆಲ್ಲ ಬೆಳಿಬೇಕಾದ್ರೆ ಮತ್ತೊಬ್ಬರ ಕೃಪಾಛತ್ರದಲ್ಲೇ ಬೆಳಿಬೇಕು, ಅವ್ರ ಆಶೀರ್ವಾದದಲ್ಲೇ ಬೆಳಿಬೇಕು. ಆದ್ರೆ ಅಲ್ಲೇ ಕೂತ್ಕೊಂಡು ದೊಡ್ಡವರಾಗಲ್ಲ. ಅವ್ನು ಹೇಳ್ದ, ಎಲ್ಲಿವರೆಗೂ ನಾನು ನೆರಳು ಸಾಕಾಗುತ್ತೋ ಅಲ್ಲಿವರೆಗಿರು, ನನ್ನ ನೆರಳು ಸಾಕಾಗಲ್ಲ ಅಂದ್ರೆ ನೀನು ನೆರಳು ನೀನೇ ಸೃಷ್ಟಿ ಮಾಡ್ಕೊ ಅಂದ. ಅವತ್ತು ಹೇಳಿದ ಮಾತು ನನ್ನ ಬಹುದೊಡ್ಡ ಮಾರ್ಗದರ್ಶಿಯಾಗಿ ನಿಂತ್ಕೊಂಡ್ಬಿಡ್ತು. 2-3 ಅಷ್ಟೇ ಹೇಳ್ತೀನಿ, ಜಾಸ್ತಿ. ಯಾಕಂದ್ರೆ ನನಗೆ ಹಳೆ ಬೇರು ಚಿಗುರಿ ಕೊಟ್ಟದ್ದೇನು ಅಂತ ಹೇಳ್ಬೇಕು. ನಾನು ಹೇಳೋನು, ಯಾರ ಬಗ್ಗೆ ಟೀಕೆ ಮಾಡಬೇಡ. ಯಾಕೆ ಮಾತಾಡ್ತೀವಿ ಟೀಕೆ ಮಾಡೋದಕ್ಕೆ? ಸುಪ್ರೀಂ ಕೋರ್ಟ್ ಜಡ್ಜೇ ಮಾಡಲ್ಲ, ನೀನು ಯಾಕೆ ಮಾಡ್ತಿ? ಅವ್ರು ಹಾಗೆ ಇವ್ರು ಹೀಗೆ ಅಂತ ಅನ್ಬೇಡ. ನನಗದು ಎಷ್ಟರ ಮಟ್ಟಿಗೆ ಸೇರ್ಕೊಂಡ್ಬಿಟ್ಟು ಅಂದರೆ ನನ್ನ ಜನ ಅಂತಾರೆ, ನಿಮಗೆ ಕೆಟ್ಟವ್ರು ಕಾಣಿಸೋದಿಲ್ಲ ಏನ್ರಿ ಯಾರು ಅಂತಾರೆ. ನನಗೆ ಕಾಣಿಸಿಲ್ಲ ಸ್ವಾಮಿ, ನಿಜವಾಗ್ಲೂ ಕಾಣಿಸಿಲ್ಲ. ಅಜ್ಜ ಹೇಳ್ದ, ನೀ ತರಕಾರಿ ತರೋಕೆ ಅಂಗಡಿಗೆ ಹೋಗ್ತೀಯಾ, 50 ತರಕಾರಿ ಇಟ್ಟಿದ್ದಾನ ಅವನು. ನಿನಗೇನು ಬೇಕೋ ಅದನ್ನ ಆರಿಸ್ಕೊಂಡು ಬಾರಯ್ಯ, ಅದನ್ನ ಯಾಕೆ ಇಟ್ಟಿದ್ಯಾ ಅಂತ ತಕರಾರು ಮಾಡಬೇಡ. ಅದು ಬೇಕಾದವ್ರು 4 ಜನ ಇದ್ದಾರೆ ತೊಗೊಂಡು ಹೋಗ್ತಾರವ್ರು, ನಿನಗೆ ಯಾಕೆ ಉತ್ಸಾಹ ಅದು? ಎಷ್ಟು ಚಂದದ ಮಾತಲ್ವಾ? ಜೀವನದಲ್ಲಿ 100 ಮತ ಇದ್ದಾವೆ. ನಮ್ಮ ಗುಂಡಪ್ಪನ ಹೇಳ್ತಾರೆ, 106 ಮತವಿಹುದು ಲೋಕದುಗ್ರಹಣದಲ್ಲಿ ಆರಿಸಿಗೋ ನಿನ್ನ ಮನೆಗೊಪ್ಪುದು ನಿನ್ನ ಮತಿಗೊಪ್ಪಿದನು. ಯಾವ್ದಾರು ಒಂದು ಆರಿಸ್ಕೋದ್ರೊಳಗೆ
ಸಾರದೊಡುಗೆಯ ಒಳ ವಿಚಾರದೊಲೆಯಲ್ಲಿ ಮಾಡು, ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ. 100 ಮತ ಇದ್ದಾವೆ, ನಿನಗೆ ಯಾವ್ದು ಬೇಕು ಆರಿಸ್ಕೊಳ್ಳಯ್ಯ, ಅದು ತಪ್ಪು ಅಂತ ಯಾಕಂತೀಯ ನೀನು? ಎಷ್ಟು ಚಂದ ನಮ್ಮ ಅಜ್ಜ ಕಲಿಸಿದ್ದು. ತರಕಾರಿ ಅಂಗಡಿಗೆ ಹೋದಾಗ ಹೇಳೋನು, ಹಾಗಲಕಾಯಿ ಇಟ್ಟಿದ್ದಾರೆ ಅಂತ ಕೇಳ್ಬೇಡ, ಬೇಕಾದವ್ರು 4 ಜನ ಇದ್ದಾರೆ. ಎಷ್ಟು ಚಂದದ ಮಾತು. ಕೊನೆಗೆ ಒಂದು ಹೇಳಿದ ನಮ್ಮ ಅಜ್ಜ ಹೇಳೋನು, ಒಂದು ಕೋಣೆಯಲ್ಲಿ ಕೂತಿದ್ದೀಯೋ ನೀನು, 20 ಕಿಟಕಿ ಇದ್ದಾವೆ ಕೋಣೆಗೆ, ಯಾವುದನ್ನು ಮುಚ್ಕೋಬೇಡ ನೀನು. ಮುಚ್ಕೊಂಡು ನಿನಗೆ ನಷ್ಟ ಆಗತ್ತೆ, ಹೊರಗಡೆ ಬೆಳಕಿದ್ದೇ ಇದೆ ಅಲ್ವಾ? ಯಾವುದೋ ಒಂದು ನಂಬಿಕೆಯನ್ನು ಇಟ್ಕೊಂಡು ಬೇರೆ ನಂಬಿಕೆಗಳ ಬೇಡ ನನಗೆ ಅಂತ ಬಾಗಿಲು ಹಾಕ್ಕೊಂಡಾಗ ನನ್ನ ವಿಚಾರಗಳಿಗೆ ನಾನೇ ಬಂದಿಯಾಗಿ ಹೋಗ್ಬಿಡ್ತೇನೆ ಅನ್ನುವಂಥ ಮಾತು. ಮನಸ್ಸು ತೆರೆದಿಟ್ಕೋ, ಎಲ್ಲಿ ಒಳ್ಳೇದಿದೆ ತಗೋ. ನಮ್ಮ ಅಜ್ಜಿ ಹೇಳಿದ ಉದಾಹರಣೆ ಮತ್ತೊಂದು ಹೇಳಬೇಕು ನಾನು, ಎಲ್ಲರ ಜೀವನಕ್ಕೂ ಮಾರ್ಗದರ್ಶಿ ಆಗುವಂಥದ್ದು. ಅಜ್ಜ ಹೇಳೋನು, ಬದುಕಿದ್ರೆ ಜೇನು ಹುಳ ಬದುಕಿದಂಗೆ ಬದುಕೋ, ಬದುಕಿದ್ರೆ ಜೇನು ಹುಳ ಬದುಕಿದಂಗೆ ಬದುಕು ಅಂತಿದ್ದ. ಕಾಡಲ್ಲಿ ಜೇನು ಹುಳ 10 ಮೈಲ್ ಹಾರ್ಕೊಂಡು ಹೋಗುತ್ತೆ. ಏನು ಹುಡ್ಕೊಂಡು ಹೋಗುತ್ತೆ? ಹೂವೇ ಹುಡ್ಕೊಂಡು ಹೋಗೋದು. ನೋಡಿ ಎಷ್ಟು ಚಂದದ ಹುಳ ಅದು. ಹೂ ಹುಡ್ಕೊಂಡು ಹೋಗುತ್ತೆ, ಹೂವಿನ ಬಣ್ಣ ತಗೊಳ್ಳೋದಿಲ್ಲ, ಅದ್ರ ರೂಪ ತಗೊಳ್ಳೋದಿಲ್ಲ, ಅದ್ರ ಮಾಧುರ್ಯ, ಆ ಕೋಮಲತೆಯನ್ನು ತಗೊಳ್ಳೋದಿಲ್ಲ. ಒಳಗಡೆ ಹೋಗಿ ಒಂದು ಹನಿ ರಸ ತಗೊಂಡು ತನಗೆ ಮತ್ತೊಬ್ಬರಿಗೆ ಜೇನುತುಪ್ಪ ಮಾಡಿಡ್ತದೆ. ನಿಮ್ಗೆ ಗೊತ್ತಿರಬೇಕು, ವೈಜ್ಞಾನಿಕವಾಗಿ 1 ಚಮಚ ಜೇನುತುಪ್ಪ ಆಗಬೇಕಾದ್ರೆ ಜೇನು ಹುಳ 2000 ಹೂ ಹೋಗಿರುತ್ತಂತೆ. 2000 ಹೂವಿಗೆ ಹೋಗಿ 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 1 ಚಮಚ ಜೇನುತುಪ್ಪ ಮಾಡಿಡುತ್ತೆ, ತನಗೋಸ್ಕರ ಮತ್ತೊಬ್ಬರಿಗೋಸ್ಕರ ಮಾಡಿಡುತ್ತೆ. ದಾರಿಯಲ್ಲಿ ಒಂದು ಎಮ್ಮೆ ಸತ್ತು ಬಿದ್ದಿದೆ, ಕೊಳತ್ ನಾರ್ತಾ ಇದೆ, ಹತ್ರ ಹೋಗಲ್ಲ ಅದು. ಅದ್ರ ನೊಣ ಏನು ಮಾಡುತ್ತೆ? ಹೂವಿನ ಹತ್ರ ಹೋಗೋದೇ ಇಲ್ಲ, ಅಲ್ಲೇ ಹೋಗುತ್ತೆ ಅದು. ಅವನು ಹೇಳ್ದ, ನಿನ್ನ ಜೀವನದ ನೀನು ಏನಾಗಬೇಕು ತೀರ್ಮಾನ ಮಾಡ್ಕೋ, ನೊಣ ಆಗಬೇಕೋ ಜೇನು ಹುಳ ಆಗಬೇಕು. ಬದುಕಿದ್ರೆ ಜೇನು ಹುಳದ ಹಾಗೆ ಬದುಕು, ಒಳ್ಳೆಯದನ್ನು ಕಾಣಿಸು. ನನ್ನ ಜೀವನ ಇದು ಚೆನ್ನಾಗಿ ಆಗಬೇಕಾದ್ರೆ ಒಳ್ಳೆಯದನ್ನು ತೊಗೊಂಡು ಬಾ. ಜಗತ್ತಲ್ಲಿ ಒಳ್ಳೆ ಚಿಂತನೆಗಳನ್ನು, ಒಳ್ಳೆ ಸ್ನೇಹಿತರನ್ನು, ಒಳ್ಳೆ ಗ್ರಂಥಗಳನ್ನು ಆರಿಸ್ಕೊಂಡು ನೀನು ಇಟ್ಕೋ. ಭಾಳ ಚಂದ ಪ್ರಶ್ನೆ ಕೇಳ್ತಿದ್ದ. ನಿನ್ನ ಜೀವನ ನಿಂದೋ ಬಾಡಿಗೆದೋ? ನಿನ್ನ ಜೀವನ ಇದೆಯಲ್ಲ, ಸ್ವಂತದ್ದೋ ಬಾಡಿಗೆದೋ? ಸ್ವಂತದ್ದು. ಹಂಗಾರೆ ಚೆನ್ನಾಗಿ ಇಟ್ಕೋಬೇಡ್ವಾ ಅದನ್ನು? ಒಂದು ಒಳ್ಳೆ ಮನೆ ಕಟ್ಸ್ತೀಯಾ, ಸ್ವಂತ ಮನೆ, ಒಳ್ಳೆ ಬಣ್ಣ ಹಚ್ತೀಯಾ, ಒಳ್ಳೆ ಕುರ್ಚಿ ಹಾಕ್ತೀಯಾ, ಒಳ್ಳೆ ಪಿಕ್ಚರ್ ಹಾಕ್ತೀಯಾ, ಅದಕ್ಕೆ ಮನೆ ಕಸ ತೆಗೆದು ಹೊರಗೆ ಹಾಕ್ತೀಯಾ ಅಲ್ವಾ? ಮನೆಗೆ ಎಷ್ಟು ಮಾಡೋ, ನಿನ್ನ ಜೀವನಕ್ಕೆ ಏನು ಮಾಡ್ಕೋಬೇಕಯ್ಯ ನೀನು? ಒಳಗಿನ ಕಸ ಹೊರಗೆ ಹಾಕಬೇಕು, ಶುದ್ಧವಾಗಿ ಇಟ್ಕೋಬೇಕಲ್ಲ, ಒಳ್ಳೆ ಜನ ಇಟ್ಕೋ ಜೊತೆಗೆ. ಎಷ್ಟು ಚಂದದ ಮಾತದು. ಇವತ್ತಿನ ನನಗೆ ಎಷ್ಟು ಪ್ರಯೋಜನಕಾರಿ ಆಗಿದೆ ಅಂದರೆ, ನಾನು ಹುಡುಗರಿಗೆಲ್ಲ ಇದನ್ನು ಹೇಳ್ತೀನಿ, ಬದುಕಿದ್ರೆ ಜೇನು ಹುಳದಂಗೆ ಬದುಕ್ರಪ್ಪ. ಅಜ್ಜ ಹೇಳಿದ ಮಾತು, ಹಳೆ ಬೇರು ಹೊಸ ಚಿಗುರಿ ಕೊಟ್ಟಂಥದ್ದು. ಇನ್ನೊಂದು ಬಹಳ ಮುಖ್ಯವಾದ ವಿಷಯನ ತಮಗೆ ಹೇಳಬೇಕು. ಒಂದು ದಾರ, ನೂಲಿನ ಹತ್ತಿ ಇದೆಯಲ್ಲ, ಹತ್ತಿ ಎಳೆ, ಈಜಿಪ್ಷಿಯನ್ ಕಾಟನ್ ಬಹಳ ಒಳ್ಳೆಯದು ಪ್ರಪಂಚದಲ್ಲಿ ಅಂತ ಹೇಳ್ತಾರೆ. ಆ ಹತ್ತಿಗೆ ಅತ್ಯಂತ ಉದ್ದವಾದ ಎಳೆ 2 ಇಂಚ್ ಇರ್ತದಂತೆ. ಸ್ಟೇಪಲ್ ಲೆಂಗ್ತ್ ಆಫ್ ಈಚ್ ಕಾಟನ್ ಈಸ್ ಮ್ಯಾಕ್ಸಿಮಮ್ 2 ಇಂಚಸ್ ಅಂತ ಹೇಳ್ತಾರೆ. ಅತ್ಯಂತ ಒಳ್ಳೆ ಹತ್ತಿಗೆ ಅತ್ಯಂತ ಉದ್ದದ ಎಳೆ 2 ಇಂಚ್ ಮಾತ್ರ ಇರ್ತದಂತೆ. ಆದರೆ 2 ಇಂಚ್ ಉದ್ದ ಇರುವಂಥ ನೂಲದ ಎಳೆಯಿಂದಾಗಿ 100 ಮೀಟರ್ ಉದ್ದ ಹಗ್ಗ ಆಗುತ್ತಲ್ಲ, ಹೇಗೆ? ಎಷ್ಟು ಚೆನ್ನಾಗಿದೆ ನೋಡಿ. ಇರೋದೇ 2 ಇಂಚ್ ಅದು ಎಳೆ. ಆ 2 ಇಂಚ್ ಇರುವಂಥ ಎಳೆಯನ್ನು ಸೇರಿಸ್ಕೊಂಡು 100 ಮೀಟರ್ ಉದ್ದ ಆಗುವಂಥ ಹಗ್ಗ ಇದೆಯಲ್ಲ, ಹೆಂಗಾಯ್ತು ಹಗ್ಗ ಅದು? ಹೇಗಾಯ್ತು ಅಂದರೆ, ಒಂದು ಎಳೆ ಇನ್ನೊಂದ್ರ ಮೇಲೆ ಹೋಯ್ತು, ವ್ಯಾಪಿಸ್ಕೊಳ್ತು. ಓವರ್ಲ್ಯಾಪಿಂಗ್ ಅಂತೀವಿ ಅದನ್ನು. ಆ ಸರಿಯಾಗಿ ಒಂದ್ರ ಮೇಲೆ ವ್ಯಾಪನೆ ಆಗ್ತಾ ಇದ್ದರೆ ಹುರಿಗಟ್ಟಿ ಹಗ್ಗ ಆಗತ್ತೆ. ಮೂಲತಃ ಅದಿರೋದು ಒಂದೇ ಎಳೆ, 2 ಇಂಚಿನ ಎಳೆ. ನೋಡಿದ ನಮ್ಮ ಮನುಷ್ಯ ಜೀವನ ಪರಂಪರೆನೂ ಹಾಗೆ ಅಲ್ವಾ? ನಾವೆಲ್ಲ ಇರೋದು ಎಷ್ಟು ಒಂದು ನಿಗದಿತ ಅವಧಿಯಲ್ಲಿ ಇರ್ತೀವಿ. 50 ವರ್ಷನೋ 60 ವರ್ಷನೋ, ಭಾಳ ಅಂದರೆ 100 ವರ್ಷ ಇರ್ತಾರೆ. ಒಂದು ಗಳಿಗೆ ಕೂಡ ಅಲ್ಲ ಪ್ರಪಂಚದ ಇತಿಹಾಸದಲ್ಲಿ ಅದು. ಆದರೆ ಒಂದು ಜೀವನ ಮತ್ತೊಂದು ಜೀವನದ ಮೇಲೆ ಓವರ್ಲ್ಯಾಪ್ ಆಗ್ತಾ 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 ಬಂದಾಗ ಒಂದು ಮನುಷ್ಯ ಪರಂಪರೆ ಸೃಷ್ಟಿಯಾಯಿತು. ಅಕಸ್ಮಾತ್ ಓವರ್ಲ್ಯಾಪ್ ಆಗದೆ ಹೋದರೆ ಹಗ್ಗ ಶಕ್ತಾಗಿ ಹೋಗುತ್ತೆ. ರೋಮನ್ ಎಂಪೈರ್ ಹೆಂಗೆ ಬಿದ್ದು ಹೋಯ್ತೋ ಹಂಗೆ ಬಿದ್ದು ಹೋಗುತ್ತೆ. ನಾನು ಅದೇ ಹೇಳೋದು, ಒಂದು ತಲೆಮಾರು ಇನ್ನೊಂದು ತಲೆಮಾರಿಗೆ ಕೊಡಬೇಕಾದಂಥದ್ದು ಅದನ್ನು. ಇದು ಬಹಳ ಮುಖ್ಯವಾದಂಥದ್ದು. ಇದನ್ನು ನಾನು ಪ್ರಕೃತಿ ಸಂಸ್ಕೃತಿ ಆಗುವಂಥ ಪರಿ ಅಂತ ಕರಿತೇನೆ. ಗುಂಡಪ್ಪನವ್ರು ಭಾಳ ಚಂದ ಹೇಳಿದ್ದಾರೆ ಇದ್ರ ಬಗ್ಗೆ. 3 ಪದ ಇದ್ದವು ನಮ್ಮಲ್ಲಿ: ಪ್ರಕೃತಿ, ಸಂಸ್ಕೃತಿ, ವಿಕೃತಿ ಅಂತ 3 ಪದ. ನಮ್ಮ ಊರ ಮುಂದೆ ಒಂದು ದೊಡ್ಡ ಬಂಡೆ ಬಿದ್ದಿದೆ. ಶತಮಾನಗಳಿಂದ ಬಿದ್ದಂಥ ಬಂಡೆ ಅದು. ಯಾರೂ ನೋಡಿರಲಿಲ್ಲ ಅದನ್ನು. ಯಾವನೊಬ್ಬ ಶಿಲ್ಪಿ ಬಂದ, ಎಷ್ಟು ಒಳ್ಳೆ ಕಲ್ಲದ ಇದು, ಒಳ್ಳೆ ಗುಣ ಇದೆ ಕಲ್ಲಿಗೆ ಅಂದ. ಅವನಿಗೆ ಶಿಲ್ಪಕಲೆ ಚೆನ್ನಾಗಿ ಗೊತ್ತಿದೆ, ಪರಿಶ್ರಮ ಹಾಕೋ ಮನಸ್ಸಿದೆ, ತಾಳ್ಮೆ ಇದೆ. 2 ವರ್ಷ ಕೂತ್ಕೊಂಡು ಕೆತ್ತಿದ ಒಂದು ಅದ್ಭುತ ಕೃಷ್ಣ ವಿಗ್ರಹ ಆಗಿ ನಿಂತ್ಕೊಳ್ತು. ಅದನ್ನೆಲ್ಲ ಪೂಜೆ ಮಾಡಿದ್ವಿ. ಅದು ಸಂಸ್ಕೃತಿಯ ಪ್ರತೀಕ ಅಂದ್ವಿ ನಾವು ಅಲ್ವಾ? ಬಂಡೆ ತನ್ನಷ್ಟಕ್ಕೆ ತಾನೇ ವಿಗ್ರಹ ಆಗಲಿಲ್ಲ. ಭಾಳ ಮುಖ್ಯ ಇದು.
ಯಾರೊಬ್ಬರು ತಿಳುವಳಿಕೆ ಇದ್ದವರು ಅದರ ಮೇಲೆ ಪರಿಶ್ರಮ ಪಟ್ಟು ತಾಳ್ಮೆಯಿಂದ ಮಾಡಿದಾಗ ಪ್ರಕೃತಿ ಆಗಿದ್ದಂಥ ಕಲ್ಲು ಒಂದು ಸಂಸ್ಕೃತಿಯ ಮೂರ್ತಿ ಆಯಿತು. ಅದೇ ರೀತಿ ಅಕ್ಕಿ ಪ್ರಕೃತಿ, ಅನ್ನ ಸಂಸ್ಕೃತಿ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ರಿಗೂ ಕೈ ಇದೆ, ಅದು ಪ್ರಕೃತಿ. ಚಿತ್ರಕಲೆ ಸಂಸ್ಕೃತಿ. ಎಲ್ರಿಗೂ ಕಾಲಿದೆ, ಅದು ಪ್ರಕೃತಿ. ನೃತ್ಯ ಸಂಸ್ಕೃತಿ. ಎಲ್ಲರಿಗೂ ಬೆರಳಿದ್ದಾವೆ, ರಂಗೋಲಿ ಕಲೆ, ಚಿತ್ರಕಲೆ ಪ್ರಕೃತಿ ಸಂಸ್ಕೃತಿ ಆಯಿತು. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಮನುಷ್ಯ ಜೀವನಕ್ಕೆ ಹೋಲಿಸೋಣ ಇದನ್ನು. ಆಗ ತಾನೇ ಹುಟ್ಟಿದಂಥ ಮಗು ಪ್ರಕೃತಿ. ಅದು ಅಳೋದು ಬಿಟ್ಟರೆ ಇನ್ನೇನೂ ಬರಲ್ಲ, ಅದಕ್ಕೆ ಏನೇನೂ ಬರಲ್ಲ ಅಳೋದು ಬಿಟ್ಟರೆ. ಆದರೆ ಆ ಪ್ರಕೃತಿಯಾಗಿದ್ದಂಥ ಮಗು ಬೆಳೀತಾ 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 ಅಮ್ಮನಿಂದ, ತಂದೆಯಿಂದ, ಪರಿವಾರದವರಿಂದ ಮುಂದೆ ಬೆಳೀತಾ ಸ್ಕೂಲು, ಕಾಲೇಜು, ಯೂನಿವರ್ಸಿಟಿ, ಸಮಾಜ ಎಲ್ಲ ಕಡೆಯಿಂದ ಪಡ್ಕೊಂಡು ಒಂದು 30 ವರ್ಷ ಆಗೋ ಹೊತ್ತಿಗೆ ಸುಸಂಸ್ಕೃತ ವ್ಯಕ್ತಿ ಅಂತ ಆಗಿ ನಿಂತ್ಕೊಳ್ಳುತ್ತೆ ಅಲ್ವಾ? ಪ್ರಕೃತಿಯಾಗಿದ್ದಂಥ ಮನುಷ್ಯ ಸುಸಂಸ್ಕೃತನಾಗಿ ನಿಂತಬೇಕಾದ್ರೆ, ಹಾಗಾದರೆ ಯಾವ ಸಂಸ್ಕಾರಗಳಿಂದ, ಒತ್ತಿ ಹೇಳ್ಬೇಕು ನಾನು ಅದನ್ನು, ಯಾವ ಸಂಸ್ಕಾರಗಳಿಂದ ಪ್ರಕೃತಿಯಾಗಿದ್ದ ಮನುಷ್ಯ ಸುಸಂಸ್ಕೃತನಾದನೋ ಆ ಸಂಸ್ಕಾರಕ್ಕೆ ಹೆಸರು ಶಿಕ್ಷಣ ಅಂತ. ಶಿಕ್ಷಣ ಅಂದರೆ ಬೇರೆ ಅಲ್ಲ, ಶಿಕ್ಷಣ ಅಂದರೆ ಡಿಗ್ರಿ ಅಲ್ಲ, ಸರ್ಟಿಫಿಕೇಟ್ ಅಲ್ಲ. ಆ ಸಂಸ್ಕಾರಗಳನ್ನು ಸರಿಯಾಗಿ ಕೊಡಬೇಕು. ಕೊಡೋರು ಯಾರು? ಹಿರಿಯರು ಕೊಡ್ಬೇಕು ಅದನ್ನು. ಆ ಮಕ್ಕಳಿಗೆ ಸರಿಯಾಗಿ ಸಂಸ್ಕಾರ ಸಿಕ್ಕರೆ ಸುಸಂಸ್ಕೃತರಾಗ್ತಾರೆ. ಅಕಸ್ಮಾತ್ ಅದು ಸಿಗದೆ ಹೋದರೆ, ಆಗಲೇ ಹೇಳಿದೆ, ಬಂಡೆ ಎಕ್ಸಾಂಪಲ್ ಹೇಳಿದೆ ನಾನು. ಆ ಬಂಡೆ ಪುಣ್ಯ, ಒಬ್ಬ ಒಳ್ಳೆ ಶಿಲ್ಪಿ ಸಿಕ್ಕ, ಅದೊಂದು ಸಂಸ್ಕೃತಿಯ ಪ್ರತೀಕ ಆಗಿ ನಿಂತ್ಕೊಂತು. ಅದ್ರ ಬದಲು ಯಾವನೊಬ್ಬ ರೋಡ್ ಕಾಂಟ್ರಾಕ್ಟರ್ಗೆ ಸಿಕ್ಕಿದ್ರೆ ಅದನ್ನು ಒಡೆದು ಚೂರು ಜಲ್ಲಿ ಮಾಡಿ ರಸ್ತೆಗೆ ಹಾಕ್ಬಿಡ್ತಿದ್ದ. ಅದನ್ನು ವಿಕೃತಿ ಅಂತ ಕರಿತೇವೆ. ವಿಕೃತಿ ಅಂದ್ರೇನು? ಸಂಸ್ಕೃತಿ ಆಗಬಹುದಾಗಿದ್ದಂಥ ವಸ್ತು ಸಂಸ್ಕೃತಿ ಆಗದೆ ಕೆಟ್ಟು ಹೋಗುತ್ತಲ್ಲ, ಅದು ವಿಕೃತಿ ಆಗುತ್ತೆ. ಎಷ್ಟೋ ಜನ ನಮ್ಮ ಹುಡುಗರು ನೋಡಿದಾಗ, ಸಂಸ್ಕೃತಿ ಅರಿವಿಲ್ಲದೆ ಆಗದಂಥ ಹುಡುಗರು ನೋಡಿದಾಗ ಅದು ವಿಕೃತಿ ಆಯ್ತೇನೋ ಅಂತ ಅನಿಸ್ಬಿಡುತ್ತೆ. ಯಾಕೆ ವಿಕೃತಿ ಆಯಿತು ಅಂದರೆ ಸಂಸ್ಕಾರ ಸಿಗಲಿಲ್ಲ. ಸಂಸ್ಕಾರ ಕೊಡಬೇಕಾದವ್ರು ನಾವು ಅದನ್ನು ಕೊಡಬೇಕಾಗತ್ತೆ ಅಂತ.